ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬಿ ವೈ ವಿಜೇಂದ್ರ ಅವರ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ರಾಜ್ಯ ಬಿಜೆಪಿಗೆ ಶುಭ ಸುದ್ದಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರ್ತಕ್ಕಂಥ ವಿಜೇಂದ್ರ ಅವರು ಬದಲಾವಣೆ ಆಗೋಗ್ತಾರಾ? ಇಂತಹ ಒಂದು ಚರ್ಚೆ ಇದೀಗ ದಿನೇ ದಿನೇ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಆ, ಶಾಸಕರಂತಹ ಹರೀಶ್ ಅವರು ಇದ್ದಾರೆ, ಬಿ ಹರೀಶ್ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಹೋರಾಟ ಮಾಡ್ಕೊಂಬಂದಿದ್ರಿ. ಬಿ ವೈ ವಿಜೇಂದ್ರ ಹಾಲಿ ಅಧ್ಯಕ್ಷರು ಬದಲಾಗಲೇಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ ಕಾಲ ಸನ್ನಿಹಿತ ಆಗಿದೆಯಾ ಆ ನಿಟ್ಟಲ್ಲಿ ಅಂತ? ಯಾಕೆಂದರೆ ಯತ್ನಾಳ್ ಕೂಡ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಯತ್ನಾಳ್ ಅವ್ರಿಗೆ ಯಾವ ಮೂಲದಿಂದ ಅವ್ರಿಗೆ ಸುದ್ದಿ ಗೊತ್ತಿದೋ ನನಗೆ ಗೊತ್ತಿಲ್ಲ. ನಾವಂತೂ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಮನವರಿಕೆ ಮಾಡಿದ್ದೀವಿ. ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಏನಾಗತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾವು ಕೂಡ ನಿರಂತರ ಪ್ರಯತ್ನ, ಈಗಲೂ ಕೂಡ ಪ್ರಯತ್ನದಲ್ಲೇ ಇದ್ದೀರಿ, ಯಾಕೆಂದರೆ ಬದಲಾಗಲೇಬೇಕು ಅಂತಕ್ಕಂಥದ್ದು. ನಮ್ಮ ಪ್ರಯತ್ನ ಎಲ್ಲ ಮಾಡಿ ಮುಗಿಸಿದ್ದೀವಿ. ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ವಿಶ್ವಾಸ ಇದೆ ನಿಮಗಂತೂ? ವಿಶ್ವಾಸ ಇದೆ, ವಿಶ್ವಾಸ ಇದೆ. ಯಾಕೆ ವಿಳಂಬ ಆಯ್ತಲ್ಲ? ಯಾಕೆ ಸರ್, ಏನಾದರೂ ಏನೋ ಒಂದು ಕಡೆಗೆ ವಿಳಂಬ ಇದೆಲ್ಲ ನೋಡ್ತಾ ಹೋದರೆ ಇನ್ನೂ ಹೊಂದಾಣಿಕೆ ಆಗ್ತಾ ಇಲ್ವಾ? ಅಥವಾ ಏನಾದರೂ ಹೈಕಮಾಂಡ್ ನಾಯಕರೇನು ಸರಿಯಾದ ಮಾಹಿತಿ ಸಿಗ್ತಾ ಇಲ್ವಾ? ಇಲ್ಲ, ಅನೇಕ ಸಮಸ್ಯೆಗಳು ಬಂದು ಯುದ್ಧ ಪ್ರಾರಂಭ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗಬೇಕು. ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳ ಕಾರಣ ಮುಂದೋಗಿದೆ ಅಷ್ಟೇ. ಏನು ಅನಿವಾರ್ಯವಾಗಿ ಮುಂದೋಗಿದೆ. ರೆಬಲ್ಸ್ ಟೀಮ್ನ ಹೋರಾಟಕ್ಕೆ ಜಯ ಸಿಗುತ್ತೆ ಆಗಿದ್ರೆ ತಾವು ವಿಶ್ವಾಸದಲ್ಲಿದ್ದೀವಿ. ವಿಶ್ವಾಸದಲ್ಲಿ ಆಗ್ಬೋದು ಸರ್? ಯಾಕೆಂದರೆ ನಿಮ್ಗೊಂದು ಒಂದು ಸುಳಿವು ಯಾರಿಗೂ ಕೂಡ ಸುಳಿವಿಲ್ಲ. ತೀರ್ಮಾನ ತೆಗೆದುಕೊಟ್ಕಂಥ ನಮ್ಮ ರಾಷ್ಟ್ರ ನಾಯಕರಿಗೆ ಇನ್ನೂ ಏನು ಮಾಡಬೇಕಂತ ಅವ್ರು ಪ್ಲ್ಯಾನ್ ಮಾಡಿದಾರಲ್ಲ, ನಮಗೆ ಗೊತ್ತಿಲ್ಲ. ಹಾಗಾಗಿ ಸುಳುವು ಎಲ್ಲ ಸುಳ್ಳು. ಹಾಗೆಯೇ ಒಂದು ಚರ್ಚೆ ನಡೀತದೆ, ಇದು ಎಲೆಕ್ಷನ್ ಆಗಲ್ಲ, ಸೆಲೆಕ್ಷನ್ ಮೂಲಕ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಪಕ್ಷದಲ್ಲಿ. ಇಲ್ಲ, ನಮ್ಮ ಪಕ್ಷದಲ್ಲಿ ಎಲೆಕ್ಷನ್ನೇ ಆಗೋದು. ತಾವು ಕೂಡ ಎಲೆಕ್ಷನ್ ಮಾಡೋದೇ ಸೂಕ್ತ ಅಂತ ಒತ್ತಾಯ ಮಾಡ್ತೀವಿ. ಅಲ್ಲ, ಅದು ಎಲೆಕ್ಷನ್ ಅಂದರೆ ಎಲೆಕ್ಷನಲ್ಲಿ ಎಲ್ಲರೂ ಸೇರಿ ಒಬ್ಬರನ್ನ ಆಯ್ಕೆ ಮಾಡೋದು ಕೂಡ ಎಲೆಕ್ಷನ್ನೇ. ಅಂದರೆ ಒಟ್ಟಾಗಿ ಸೇರಿ ಆಯ್ಕೆ ಮಾಡುವಂಥದ್ದಾಗತ್ತಾ ಅಥವಾ ಏನಾದರೂ ಮತದಾನದ ಮೂಲಕ ಆಗುವಂಥ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಮ್ಮ ಪಕ್ಷದ ನಿಯಮದ ಪ್ರಕಾರ ಅದು ನಾವು ಕರೆಯೋದು ಚುನಾವಣೆ ಅಂತೇಳಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿಗಳು ಏನೋ ತಮ್ಮನ್ನೇನಾದರೂ ಭೇಟಿಯಾಗಂತ ಅಂದರೆ ಮಾತುಕತೆ ಏನಾದರೂ ದೂರವಾಣಿ? ಇಲ್ಲ, ಯಾರನ್ನೂ ಭೇಟಿಯಾಗಿಲ್ಲ. ಬದಲಾವಣೆ ವಿಶ್ವಾಸದಲ್ಲಿ ಇದ್ದೀರಿ, ಹೈಕಮಾಂಡ್ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿದ್ದೀವಿ. ಥ್ಯಾಂಕ್ ಯು ಹರೀಶ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂಥ ಬಿ ಹರೀಶ್ ಅವರ ಮಾತು. ಬಿ ವೈ ವಿಜೇಂದ್ರ ಅವರು ಖಂಡಿತವಾಗ್ಲೂ ಬದಲಾವಣೆ ಆದೇ ಹಾಕ್ತಾರೆ ಅಂತ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೇವೆ ಅಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ಸೇರಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡುವಂಥದ್ದು ಅದು ಕೂಡ ಎಲೆಕ್ಷನ್ನೇ. ಸೊ ಹೀಗಾಗಿ ನಾವು ಕೂಡ ಎಲೆಕ್ಷನ್ ಮಾಡಲಿ ಅಂತಲೇ ನಾವು ಕೂಡ ಹೇಳ್ತೇವೆ. ಜೊತೆಗೆ ಬಿ ವೈ ವಿಜೇಂದ್ರ ಅವರ ಏನು ಒಂದು ಆಯ್ಕೆ ಏನಿದೆ ಅದು ಈಗ ಆದೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಘಂಟಾಘೋಷವಾಗಿ ಒತ್ತಿ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಿ ವೈ ವಿಜೇಂದ್ರ ಅವರ ಬದಲಾವಣೆ ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬಿ ವೈ ವಿಜೇಂದ್ರ ಅವರ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ರಾಜ್ಯ ಬಿಜೆಪಿಗೆ ಶುಭ ಸುದ್ದಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರ್ತಕ್ಕಂಥ ವಿಜೇಂದ್ರ ಅವರು ಬದಲಾವಣೆ ಆಗೋಗ್ತಾರಾ? ಇಂತಹ ಒಂದು ಚರ್ಚೆ ಇದೀಗ ದಿನೇ ದಿನೇ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಂತಹ ಹರೀಶ್ ಅವರು ಇದ್ದಾರೆ, ಬಿ ಹರೀಶ್ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಹೋರಾಟ ಮಾಡ್ಕೊಂಬಂದಿದ್ರಿ. ಬಿ ವೈ ವಿಜೇಂದ್ರ ಹಾಲಿ ಅಧ್ಯಕ್ಷರು ಬದಲಾಗಲೇಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ ಕಾಲ ಸನ್ನಿಹಿತ ಆಗಿದೆಯಾ ಆ ನಿಟ್ಟಲ್ಲಿ ಅಂತ? ಯಾಕೆಂದರೆ ಯತ್ನಾಳ್ ಕೂಡ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಯತ್ನಾಳ್ ಅವ್ರಿಗೆ ಯಾವ ಮೂಲದಿಂದ ಅವ್ರಿಗೆ ಸುದ್ದಿ ಗೊತ್ತಿದೋ ನನಗೆ ಗೊತ್ತಿಲ್ಲ. ನಾವಂತೂ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಮನವರಿಕೆ ಮಾಡಿದ್ದೀವಿ. ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಏನಾಗತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾವು ಕೂಡ ನಿರಂತರ ಪ್ರಯತ್ನ, ಈಗಲೂ ಕೂಡ ಪ್ರಯತ್ನದಲ್ಲೇ ಇದ್ದೀರಿ, ಯಾಕೆಂದರೆ ಬದಲಾಗಲೇಬೇಕು ಅಂತಕ್ಕಂಥದ್ದು. ನಮ್ಮ ಪ್ರಯತ್ನ ಎಲ್ಲ ಮಾಡಿ ಮುಗಿಸಿದ್ದೀವಿ. ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ವಿಶ್ವಾಸ ಇದೆ ನಿಮಗಂತೂ? ವಿಶ್ವಾಸ ಇದೆ, ವಿಶ್ವಾಸ ಇದೆ. ಯಾಕೆ ವಿಳಂಬ ಆಯ್ತಲ್ಲ? ಯಾಕೆ ಸರ್, ಏನಾದರೂ ಏನೋ ಒಂದು ಕಡೆಗೆ ವಿಳಂಬ ಇದೆಲ್ಲ ನೋಡ್ತಾ ಹೋದರೆ ಇನ್ನೂ ಹೊಂದಾಣಿಕೆ ಆಗ್ತಾ ಇಲ್ವಾ? ಅಥವಾ ಏನಾದರೂ ಹೈಕಮಾಂಡ್ ನಾಯಕರೇನು ಸರಿಯಾದ ಮಾಹಿತಿ ಸಿಗ್ತಾ ಇಲ್ವಾ? ಇಲ್ಲ, ಅನೇಕ ಸಮಸ್ಯೆಗಳು ಬಂದು ಯುದ್ಧ ಪ್ರಾರಂಭ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗಬೇಕು. ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳ ಕಾರಣ ಮುಂದೋಗಿದೆ ಅಷ್ಟೇ. ಏನು ಅನಿವಾರ್ಯವಾಗಿ ಮುಂದೋಗಿದೆ. ರೆಬಲ್ಸ್ ಟೀಮ್ನ ಹೋರಾಟಕ್ಕೆ ಜಯ ಸಿಗುತ್ತೆ ಆಗಿದ್ರೆ ತಾವು ವಿಶ್ವಾಸದಲ್ಲಿದ್ದೀವಿ. ವಿಶ್ವಾಸದಲ್ಲಿ ಆಗ್ಬೋದು ಸರ್? ಯಾಕೆಂದರೆ ನಿಮ್ಗೊಂದು ಸುಳಿವು ಯಾರಿಗೂ ಕೂಡ ಸುಳಿವಿಲ್ಲ. ತೀರ್ಮಾನ ತೆಗೆದುಕೊಟ್ಕಂಥ ನಮ್ಮ ರಾಷ್ಟ್ರ ನಾಯಕರಿಗೆ ಇನ್ನೂ ಏನು ಮಾಡಬೇಕಂತ ಅವ್ರು ಪ್ಲ್ಯಾನ್ ಮಾಡಿದಾರಲ್ಲ, ನಮಗೆ ಗೊತ್ತಿಲ್ಲ. ಹಾಗಾಗಿ ಸುಳುವು ಎಲ್ಲ ಸುಳ್ಳು.
ಹಾಗೆಯೇ ಒಂದಷ್ಟು ಚರ್ಚೆ ನಡೀತದೆ, ಇದು ಎಲೆಕ್ಷನ್ ಆಗಲ್ಲ ಸೆಲೆಕ್ಷನ್ ಮೂಲಕ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಪಕ್ಷದಲ್ಲಿ. ಇಲ್ಲ ಇಲ್ಲ, ನಮ್ಮ ಪಕ್ಷದಲ್ಲಿ ಎಲೆಕ್ಷನ್ನೇ ಆಗೋದು. ಎಲೆಕ್ಷನ್ ತಾವು ಕೂಡ ಎಲೆಕ್ಷನ್ ಮಾಡೋದೇ ಸೂಕ್ತ ಅಂತ ಒತ್ತಾಯ ಮಾಡ್ತೀವಿ ತಾವು. ಅಲ್ಲ, ಅದು ಎಲೆಕ್ಷನ್ ಅಂದರೆ ಎಲೆಕ್ಷನಲ್ಲಿ ಎಲ್ಲರೂ ಸೇರಿ ಒಬ್ಬರನ್ನ ಆಯ್ಕೆ ಮಾಡೋದು ಕೂಡ ಎಲೆಕ್ಷನ್ನೇ. ಅಂದರೆ ಒಟ್ಟಾಗಿ ಸೇರಿ ಆಯ್ಕೆ ಮಾಡುವಂಥದ್ದಾಗತ್ತಾ ಅಥವಾ ಏನಾದರೂ ಮತದಾನದ ಮೂಲಕ ಆಗುವಂಥ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಮ್ಮ ಪಕ್ಷದ ನಿಯಮದ ಪ್ರಕಾರ ಅದು ನಾವು ಕರೆಯೋದು ಚುನಾವಣೆ ಅಂತೇಳಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿಗಳು ಏನೋ ತಮ್ಮನ್ನೇನಾದರೂ ಭೇಟಿಯಾಗಂತ ಅಂದರೆ ಮಾತುಕತೆ ಏನಾದರೂ ದೂರವಾಣಿ ಇಲ್ಲ ಇಲ್ಲ, ಯಾರನ್ನೂ ಭೇಟಿಯಾಗಿಲ್ಲ. ಬದಲಾವಣೆ ವಿಶ್ವಾಸದಲ್ಲಿ ಇದೀರಿ, ಹೈಕಮಾಂಡ್ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂತ BP ಹರೀಶ್ ಅವರ ಮಾತು. BY ವಿಜೇಂದ್ರ ಅವರು ಖಂಡಿತವಾಗ್ಲೂ ಬದಲಾವಣೆ ಆದೇ ಆಗ್ತಾರೆ ಅಂತ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೇವೆ ಅಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ಸೇರಿ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡುವಂಥದ್ದು ಅದು ಕೂಡ ಎಲೆಕ್ಷನ್ನೇ. ಸೊ ಹೀಗಾಗಿ ನಾವು ಕೂಡ ಎಲೆಕ್ಷನ್ ಮಾಡಲಿ ಅಂತಲೇ ನಾವು ಕೂಡ ಹೇಳ್ತೇವೆ. ಜೊತೆಗೆ BY ವಿಜೇಂದ್ರ ಅವರ ಏನು ಒಂದು ಆಯ್ಕೆ ಏನಿದೆ ಅದು ಈಗ ಆದೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಘಂಟಾಘೋಷವಾಗಿ ಒತ್ತಿ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ BY ವಿಜೇಂದ್ರ ಅವರ ಬದಲಾವಣೆ ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ BJPಯಲ್ಲಿ ಇದೀಗ BY ವಿಜೇಂದ್ರ ಅವರ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ರಾಜ್ಯ BJPಗೆ ಶುಭ ಸುದ್ದಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ BJP ರಾಜ್ಯಾಧ್ಯಕ್ಷರಾಗಿ ಇರ್ತಕ್ಕಂಥ ವಿಜೇಂದ್ರ ಅವರು ಬದಲಾವಣೆ ಆಗೋಗ್ತಾರಾ? ಇಂತಹ ಒಂದು ಚರ್ಚೆ ಇದೀಗ ದಿನ ದಿನ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಂತಹ ಹರೀಶ್ ಅವರು ಇದ್ದಾರೆ, BP ಹರೀಶ್ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಹೋರಾಟ ಮಾಡ್ಕೊಂಬಂದಿದ್ರಿ, BY ವಿಜೇಂದ್ರ ಹಾಲಿ ಅಧ್ಯಕ್ಷರು ಬದಲಾಗಲೇಬೇಕು ಅಂತಕ್ಕಂಥದ್ದು. ಇನ್ನೊಂದು ಕಡೆ ಕಾಲ ಸನ್ನಿಹಿತ ಆಗಿದೆಯಾ ಆ ನಿಟ್ಟಲ್ಲಿ ಅಂತ? ಯಾಕೆಂದರೆ ಯತ್ನಾಳ್ ಕೂಡ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಯತ್ನಾಳ್ ಅವ್ರಿಗೆ ಯಾವ ಮೂಲದಿಂದ ಅವ್ರಿಗೆ ಸುದ್ದಿ ಗೊತ್ತಿದೋ ನನಗೆ ಗೊತ್ತಿಲ್ಲ. ನಾವಂತೂ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಮನವರಿಕೆ ಮಾಡಿದ್ದೀವಿ. ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಏನಾಗತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾವು ಕೂಡ ನಿರಂತರ ಪ್ರಯತ್ನ, ಈಗಲೂ ಕೂಡ ಪ್ರಯತ್ನದಲ್ಲೇ ಇದ್ದೀರಿ, ಯಾಕೆಂದರೆ ಬದಲಾಗಲೇಬೇಕು ಅಂತಕ್ಕಂಥದ್ದು. ನಮ್ಮ ಪ್ರಯತ್ನ ಎಲ್ಲ ಮಾಡಿ ಮುಗಿಸಿದ್ದೀವಿ. ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ವಿಶ್ವಾಸ ಇದೆ ನಿಮಗಂತೂ? ವಿಶ್ವಾಸ ಇದೆ. ಯಾಕೆ ವಿಳಂಬ ಆಯ್ತಲ್ಲ? ಯಾಕೆ ಸರ್, ಏನಾದರೂ ಏನೋ ಒಂದು ಕಡೆಗೆ ವಿಳಂಬ ಇದೆಲ್ಲ ನೋಡ್ತಾ ಹೋದರೆ ಇನ್ನೂ ಹೊಂದಾಣಿಕೆ ಆಗ್ತಾ ಇಲ್ವಾ? ಅಥವಾ ಏನಾದರೂ ಹೈಕಮಾಂಡ್ ನಾಯಕರೇನು ಸರಿಯಾದ ಮಾಹಿತಿ ಸಿಗ್ತಾ ಇಲ್ವಾ? ಇಲ್ಲ, ಅನೇಕ ಸಮಸ್ಯೆಗಳು ಬಂದವು. ಯುದ್ಧ ಪ್ರಾರಂಭ ಆಯಿತು, ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗಬೇಕು, ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳ ಕಾರಣ ಮುಂದೋಗಿದೆ ಅಷ್ಟೇ. ಏನು ಅನಿವಾರ್ಯವಾಗಿ ಮುಂದೋಗಿದೆ. ರೆಬಲ್ಸ್ ಟೀಮ್ನ ಹೋರಾಟಕ್ಕೆ ಜಯ ಸಿಗುತ್ತೆ ಆಗಿದ್ರೆ ತಾವು ವಿಶ್ವಾಸದಲ್ಲಿದ್ದೀವಿ. ವಿಶ್ವಾಸದಲ್ಲಿ ಆಗ್ಬೋದು ಸರ್? ಯಾಕೆಂದರೆ ನಿಮ್ಗೊಂದಷ್ಟು ಒಂದು ಸುಳಿವು ಯಾರಿಗೂ ಕೂಡ ಸುಳಿವಿಲ್ಲ. ತೀರ್ಮಾನ ತೆಗೆದುಕೊಟ್ಕಂಥ ನಮ್ಮ ರಾಷ್ಟ್ರ ನಾಯಕರಿಗೆ ಇನ್ನೂ ಏನು ಮಾಡಬೇಕಂತ ಅವ್ರು ಪ್ಲ್ಯಾನ್ ಮಾಡಿದಾರಲ್ಲ ನಮಗೆ ಗೊತ್ತಿಲ್ಲ. ಹಾಗಾಗಿ ಸುಳುವು ಎಲ್ಲ ಸುಳ್ಳು. ಹಾಗೆಯೇ ಒಂದಷ್ಟು ಚರ್ಚೆ ನಡೀತದೆ, ಇದು ಎಲೆಕ್ಷನ್ ಆಗಲ್ಲ ಸೆಲೆಕ್ಷನ್ ಮೂಲಕ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಪಕ್ಷದಲ್ಲಿ. ಇಲ್ಲ ಇಲ್ಲ, ನಮ್ಮ ಪಕ್ಷದಲ್ಲಿ ಎಲೆಕ್ಷನ್ನೇ ಆಗೋದು. ಎಲೆಕ್ಷನ್ ತಾವು ಕೂಡ ಎಲೆಕ್ಷನ್ ಮಾಡೋದೇ ಸೂಕ್ತ ಅಂತ ಒತ್ತಾಯ ಮಾಡ್ತೀವಿ. ಅಲ್ಲ, ಅದು ಎಲೆಕ್ಷನ್ ಅಂದರೆ ಎಲೆಕ್ಷನಲ್ಲಿ ಎಲ್ಲರೂ ಸೇರಿ ಒಬ್ಬರನ್ನ ಆಯ್ಕೆ ಮಾಡೋದು ಕೂಡ ಎಲೆಕ್ಷನ್ನೇ. ಅಂದರೆ ಒಟ್ಟಾಗಿ ಸೇರಿ ಆಯ್ಕೆ ಮಾಡುವಂಥದ್ದಾಗತ್ತಾ ಅಥವಾ ಏನಾದರೂ ಮತದಾನದ ಮೂಲಕ ಆಗುವಂಥ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಮ್ಮ ಪಕ್ಷದ ನಿಯಮದ ಪ್ರಕಾರ ಅದು ನಾವು ಕರೆಯೋದು ಚುನಾವಣೆ ಅಂತೇಳಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿಗಳು ಏನೋ ತಮ್ಮನ್ನೇನಾದರೂ ಭೇಟಿಯಾಗಂತ ಅಂದರೆ ಮಾತುಕತೆ ಏನಾದರೂ ದೂರವಾಣಿ ಇಲ್ಲ, ಯಾರನ್ನೂ ಭೇಟಿಯಾಗಿಲ್ಲ. ಬದಲಾವಣೆ ವಿಶ್ವಾಸದಲ್ಲಿ ಇದೀರಿ, ಹೈಕಮಾಂಡ್ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂತ BP ಹರೀಶ್ ಅವರ ಮಾತು. BY ವಿಜೇಂದ್ರ ಅವರು ಖಂಡಿತವಾಗ್ಲೂ ಬದಲಾವಣೆ ಆದೇ ಆಗ್ತಾರೆ ಅಂತ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೇವೆ ಅಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ಸೇರಿ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡುವಂಥದ್ದು ಅದು ಕೂಡ ಎಲೆಕ್ಷನ್ನೇ. ಸೊ ಹೀಗಾಗಿ ನಾವು ಕೂಡ ಎಲೆಕ್ಷನ್ ಮಾಡಲಿ ಅಂತಲೇ ನಾವು ಕೂಡ ಹೇಳ್ತೇವೆ. ಜೊತೆಗೆ BY ವಿಜೇಂದ್ರ ಅವರ ಏನು ಒಂದು ಆಯ್ಕೆ ಏನಿದೆ ಅದು ಈಗ ಆದೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಘಂಟಾಘೋಷವಾಗಿ ಒತ್ತಿ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ BY ವಿಜೇಂದ್ರ ಅವರ ಬದಲಾವಣೆ ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.